ಸರ್, ಈಗ KN ರಾಜಣ್ಣ ಅವರು ರಾಹುಲ್ ಗಾಂಧಿ ಅವರಿಗೆ ನಿರಂತರವಾಗಿ ಪತ್ರ ಬರೀತಾ ಇದ್ದಾರೆ. ಈಗ ಹೊಸದೊಂದು ಪತ್ರ ಬರೆದಿದ್ದಾರೆ. BLOಗಳನ್ನ ನೇಮಕ ಮಾಡೋದು DK ಶಿವಕುಮಾರ್ ಅವರು. BLOಗಳು ಕರೆಕ್ಟಾಗಿ ಕೆಲಸ ಮಾಡಿದರೆ ರಾಜ್ಯದಲ್ಲಿ ಇನ್ನೂ 8-10 ಸೀಟು ನಾವು ಗೆಲ್ತಾ ಇದ್ವಿ. ಸೊ ಇದೇ ರೀತಿ ಬೇರೆ ರಾಜ್ಯಗಳಲ್ಲೂ ಕೂಡ ಆಗಿದ್ರೆ ನರೇಂದ್ರ ಮೋದಿ ಅಧಿಕಾರಕ್ಕೆ ಬರೋ ಪ್ರಶ್ನೆನೇ ಮುಗ್ತಾ ಇರಲಿಲ್ಲ ಅಂತ ಹೇಳಿದ್ದಾರೆ. ಅಲ್ಲಿಗೆ ಪರೋಕ್ಷವಾಗಿ KPCC ಅಧ್ಯಕ್ಷರು ಸಮರ್ಥವಾಗಿ ತಮ್ಮ ಕೆಲಸವನ್ನು ಮಾಡಿಲ್ಲ ಅನ್ನೋ ಥರದಲ್ಲಿ ಅವರು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈಗ ಪಾರ್ಲಿಮೆಂಟ್ ಚುನಾವಣೆಯ ಏನು ರಿಸಲ್ಟ್ಸ್ ಬಂತು, ಆದ ನಂತರ ಮಧುಸೂದನ್ ಮಿಸ್ತ್ರಿ ಅವರ ನಾಯಕತ್ವದಲ್ಲಿ ಒಂದು ಕುಲಂಕುಷವಾದ ವಿಚಾರಣೆ ನಡೆದಿದೆ. ನಾವೆಲ್ಲರೂ ಸಹ ಏನೇನು ನಡೆದಿದೆ ಅನ್ನೋದನ್ನು ಮಧುಸೂದನ್ ಮಿಸ್ತ್ರಿ ಅವರಿಗೆ ಅವ್ರು ಬಂದಿದ್ದಂಥ ಟೀಮ್ ಅವ್ರಿಗೆ ನಾವು ಹೇಳಿದ್ದೀವಿ. ಆದ್ದರಿಂದ ಚುನಾವಣೆ ಬಂದಿರತಕ್ಕಂಥ ಫಲಿತಾಂಶ ಅದರ ಬಗ್ಗೆ ವಿಶ್ಲೇಷಣೆ ಮಾಡಬೇಕಾದ್ರೆ ಅದು ಮಧುಸೂದನ್ ಮಿಸ್ತ್ರಿ ಅವ್ರು ಮಾಡಬೇಕು ಮತ್ತು ACC ಅವ್ರು ಮಾಡಬೇಕು. ರಾಜಣ್ಣ ಅವರು ಅವರ ಅನಿಸಿಕೆಗಳನ್ನ ಹೇಳಿದ್ದಾರೆ. ಪ್ರಜಾಪ್ರಭುತ್ವದೆಲ್ಲ ನಡೆಯುತ್ತೆ, ಫ್ರೀಡಮ್ ಆಫ್ ಸ್ಪೀಚ್. ಅಲ್ಲ, ನೀವು ಪ್ರಮುಖವಾಗಿ ಪ್ರಸ್ತಾಪ ಮಾಡ್ತಾ ಇದ್ದಂಥ ವೋಟ್ ಚೋರಿ ಬಗ್ಗೆ ಏನು ಮಾಡ್ತಾ ಇದ್ದೀರಿ ದೇಶಾದ್ಯಂತ, ಆ ವೋಟ್ ಚೋರಿ ಬಗ್ಗೆನೇ ಪ್ರಸ್ತಾಪ ಮಾಡಿದಾರಲ್ಲ. ಈಗ ವೋಟ್ ಚೋರಿ ಅದು ವಿಚಾರ ಬೇರೆ, BLA BLO ಮಾಡ್ತಕ್ಕಂಥದ್ದು ಆ ವಿಚಾರಗಳು ಬೇರೆ. ಅವ್ರು ಏನು ಪತ್ರದಲ್ಲಿ ಬರೆದಾರೆ ಅಂತ ನಾನು ನೋಡಿಲ್ಲ. ನೋಡಿದ ಮೇಲೆ ಅದ್ರ ಬಗ್ಗೆ ನಾನು ಟಿಪ್ಪಣಿ ಕೊಡ್ತೇನೆ. ಇದು ಸರ್, ಈಗ DK ಶಿವಕುಮಾರ್ ಅವರು CM ಸಿದ್ದರಾಮಯ್ಯ ಅವರ ಜೊತೆಗೆ ಗುರುತಿಸ್ಕೊಂಡಿರೋ ಎಲ್ಲ ನಾಯಕರನ್ನ ಭೇಟಿ ಆಗ್ತಿದ್ದಾರೆ. ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ರಾಜಣ್ಣ ಆಗಿರ್ಬೋದು, ಜಮೀರ್ ಅಹ್ಮದ್ ಆಗಿರ್ಬೋದು, ಈಗ ಬೇರೆ ಬೇರೆ ಎಲ್ಲ ನಾಯಕರನ್ನ ಕೂಡ ಭೇಟಿ ಆಗ್ತಿದ್ದಾರೆ. ನಿಮ್ಮ ಜೊತೆಗೂ ಆಗಾಗ ಭೇಟಿ ಆಗ್ತಾ ಇದ್ದಾರೆ. ನನ್ನ ಭೇಟಿ ಏನು ರಾಜಕೀಯ ಭೇಟಿ ಅಲ್ಲ. ನಂದೇನಿದ್ರು ಕಾರ್ಯಕ್ರಮಗಳಲ್ಲಿ ಭೇಟಿ, ಸದನದಲ್ಲಿ ಒಂದ್ಸಲಿ ಭೇಟಿ ಮಾಡಿದರು. ಮೊನ್ನೆ ಫ್ರೀಡಮ್ ಪಾರ್ಕಲ್ಲಿ ಭೇಟಿ ಮಾಡಿದ್ದೆ. ಇದು ರಾಜಕೀಯದ್ದೇನೂ ಅಲ್ಲ, ಪಕ್ಷದ ಕಾರ್ಯಕ್ರಮ. ಅವರು 2 ಸ್ಥಾನದಲ್ಲಿದ್ದಾರೆ. ಒಂದು PCC ಅಧ್ಯಕ್ಷರು ಇದ್ದಾರೆ, ಡೆಪ್ಟಿ ಚೀಫ್ ಮಿನಿಸ್ಟರ್ ಇದ್ದಾರೆ. 2 ಸ್ಥಾನದಲ್ಲಿರುವಾಗ ಯಾವುದಾದ್ರೂ ಒಂದು ಸ್ಥಾನದ ಉಪಯೋಗ ಮಾಡಿಕೊಂಡು ಭೇಟಿ ಆಗ್ತಾ ಇರ್ತೀವಿ ಅಷ್ಟೇ ವಿನಃ ಅದರಲ್ಲಿ ರಾಜಕೀಯ ವಿಶ್ಲೇಷಣೆಗಳೇನಿಲ್ಲ. ಈಗ ಎಲ್ಲರನ್ನೂ ಭೇಟಿ ಆಗ್ತಿರೋ ಸಮಯ ನೋಡಿದ್ರೆ ಬಹುಶಃ ಬೆಂಬಲ ಕೇಳ್ತಿದ್ದಾರೆ. ತೆರೆಮರೆಯಲ್ಲಿ ಸಿದ್ದರಾಮಯ್ಯ ಅವ್ರ ಜೊತೆಗಿರೋ ನಾಯಕರನ್ನ ಬೆಂಬಲ ಕೇಳೋದು ಸಿದ್ದರಾಮಯ್ಯನವ್ರ ಕಡೆನೂ ಯಾರೂ ಇಲ್ಲ, ಶಿವಕುಮಾರ್ ಕಡೆನೂ ಯಾರೂ ಇಲ್ಲ. ಎಲ್ಲ ಕಾಂಗ್ರೆಸ್ ಪಕ್ಷದ ಕಡೆ ಇರೋರು. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದೇ ತೀರ್ಮಾನ ಭಾಳ ಮುಖ್ಯ. ಕಾಂಗ್ರೆಸ್ ಪಕ್ಷ ಈಗಾಗಲೇ ನಮ್ಮ ಅಧ್ಯಕ್ಷರು, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಹಿರಿಯ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಹೇಳಿದ್ದಾರೆ, ಯಾರೊಬ್ಬರಿಂದನೂ ಪಕ್ಷ ಬಂದಿಲ್ಲ, ಎಲ್ಲ ಕಾರ್ಯಕರ್ತರ ಶಕ್ತಿಯಿಂದ ಬಂದಿರೋದು. ನಾನು ಈಗಾಗಲೇ ಹಲವಾರು ಬಾರಿ ಹೇಳಿದ್ದೀನಿ, ನಾನೊಬ್ಬ ಸಣ್ಣ ಕಾರ್ಯಕರ್ತ, ನಮ್ಮದನ್ನು ಯಾರೂ ಅಷ್ಟು ಗಣನೆಗೆ ತಗೊಳ್ಳಲ್ಲ. ಅಧ್ಯಕ್ಷರು ಹೇಳಿದ ಮೇಲೆ ಇದು ಭಾಳ ಗಂಭೀರವಾಗಿ ಹೇಳಿರ್ತಕ್ಕಂಥವ್ರು, ಎಲ್ಲರೂ ಅದರಲ್ಲಿ ತಿಳ್ಕೊಳ್ಬೇಕು. ಈಗ ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ, ಈ ನಾಯಕರನ್ನ ಭೇಟಿ ಮಾಡಿ ಏನು ಕಾರ್ಯಕರ್ತರು 5 ವರ್ಷಗಳ ಕಾಲ ಸತತವಾಗಿ ನಿರಂತರವಾಗಿ BJP ವಿರುದ್ಧ ಹೋರಾಟ ಮಾಡಿದ್ದಾರೆ, ಅವ್ರಿಗೆ ಸರಿಯಾದ ಸ್ಥಾನಮಾನಗಳನ್ನ ಕೊಟ್ಟು ಗೌರವಿಸ್ತಕ್ಕಂಥ ಕೆಲಸ ಆಗಬೇಕು. ಯಾಕಂದರೆ ಈಗಾಗಲೇ ಒಂದೇ ಒಂದು ಬೋರ್ಡ್ ಕಾರ್ಪೊರೇಷನಲ್ಲಿ ಡೈರೆಕ್ಟ್ರು ಮೆಂಬರ್ಗಳು ಮಾಡ್ತಾ ಇಲ್ಲ. ಈಗ ಮಾಡಿರ್ತಕ್ಕಂಥ ಚೇರ್ಮನ್ಗಳು ಅವೆಲ್ಲ ಯಾವ ಥರ ಆಗಿದೆ ಅಂತ ನಾನೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಏನಾದರೂ ಚರ್ಚೆ ಆಗಬೇಕಾದ್ರೆ ಕಾರ್ಯಕರ್ತರು ಏನಿದ್ದಾರೆ, ಕಾಂಗ್ರೆಸ್ ಪಕ್ಷದ 5 ವರ್ಷ BJPಯ ವಿರುದ್ಧ, ನರೇಂದ್ರ ಮೋದಿ ವಿರುದ್ಧ, ಅಮಿತ್ ಶಾ ವಿರುದ್ಧ ಇವರೆಲ್ಲ ಹೋರಾಟ ಮಾಡಿರ್ತಕ್ಕಂಥ ಕಾರ್ಯಕರ್ತರಿಗೆ ಸರಿಯಾದ ಸ್ಥಾನಮಾನ ಕೊಟ್ಟು ಗೌರವಿಸಬೇಕು ಅಷ್ಟೇ ವಿನಃ ಚರ್ಚೆ ಆಗಬೇಕಾಗಿರೋದು ಅದು ಬೇರೆ ಯಾವುದೂ ಅಲ್ಲ. ಅಧ್ಯಕ್ಷರು ಇನ್ನೊಂದು ಮಾತು ಹೇಳಿದ್ದಾರೆ ಸರ್, ಈ ಗೊಂದಲಗಳು, ರಾಜಕಾರಣದ ಏನು ಸಂಘರ್ಷ ಗೊಂದಲಗಳು ಇದೆಯಲ್ಲ, ಅದು ನೀವು ಸ್ಥಳೀಯವಾಗಿ ಹುಟ್ಟಾಕೊಂಡಿರೋ ತಗೊಂಬಂದು ನಮ್ಮ ಹೈಕಮಾಂಡ್ನಲ್ಲಿ ಯಾಕೆ ಏರ್ತಾ ಇದ್ದೀರಿ ಇದನ್ನು? ಸ್ಥಳೀಯವಾಗಿ ಹುಟ್ಟಾಕೊಂಡಿರೋದು ಒಂದು, ಮತ್ತು ನಿಮ್ಮೆಲ್ರಿಗೂ ನಮಸ್ಕಾರ, ಮಾಧ್ಯಮದವರು ಸಹ ಹುಟ್ಟಾಕಿದ್ದಾರೆ. ಧನ್ಯವಾದ. CWSB ಎಕ್ಸ್ಟೆಂಡೆಡ್ ಮೀಟಿಂಗ್ ಅಲ್ಲ, ಇದು ರೆಗ್ಯುಲರ್ ವರ್ಕಿಂಗ್ ಕಮಿಟಿ ಮೀಟಿಂಗು. ಎಕ್ಸ್ಟೆಂಡೆಡ್ ಆದರೆ PCC ಪ್ರೆಸಿಡೆಂಟು CLP ಲೀಡರ್ನ ಕರೀತಾರೆ. ಕಾಂಗ್ರೆಸ್ನ ಒಳಗಡೆ ಒಂದು ಆಕ್ರೋಶ ಬರ್ತಾ ಇದೆ. ರಾಜ್ಯದಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಿದ್ದಾವೆ, ಗೊಂದಲಗಳಿದ್ದಾವೆ, ಪ್ರತಿ ಹೇಳಿಕೆಗಳು ಬರ್ತಾ ಇದ್ದಾವೆ. ಆದರೆ ಉಸ್ತುವಾರಿ ಅನಿಸ್ಕೊಂಡವರು ಈ ನಡುವೆ ಎಲ್ಲೂ ಕೂಡ ಅವರು ಮಧ್ಯಪ್ರವೇಶ ಮಾಡಿಲ್ಲ. ಉಸ್ತುವಾರಿ ಅನಿಸ್ಕೊಳ್ಳೋದಕ್ಕಿಂತ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಸುಪ್ರೀಂ, ಅವ್ರು ಹೇಳಿದ್ಮೇಲೆ ಎಲ್ಲರೂ ಕೇಳಬೇಕು, ಉಸ್ತುವಾರಿನೂ ಕೇಳಬೇಕು, ಬೇರೆಯವರು ಕೇಳಬೇಕಾಗುತ್ತೆ. ಅಲ್ಲ, ಜವಾಬ್ದಾರಿ ಅವ್ರು ಪ್ರಯತ್ನ ಮಾಡಿರ್ತಾರೆ. ಆಗಿಲ್ಲದೆ ಇರೋದಕ್ಕೆ ಅಧ್ಯಕ್ಷರು ಹೇಳಿರೋದು. ಅಧ್ಯಕ್ಷರು ಏನು ಹೇಳಿದ್ದಾರೆ ಅದನ್ನೆಲ್ಲರೂ ಸಹ ಅನುಕರಣೆ ಮಾಡಬೇಕು. ಅದು ಅವರೇ ಮಾಡಬೇಕು. ಅಧ್ಯಕ್ಷರು ಹೇಳಿದ ಮೇಲೆ ಈಸ್ ಫೈನಲ್.